ಮಗು ಭವಸಾಗರವನ್ನು ದಾಟುವ ಸಮಯ ಒದಗಿ ಬಂದಾಗ ಮನುಷ್ಯ ಬಂಧನದ ಪಾಶವನ್ನು ಕತ್ತರಿಸಿಕೊಂಡು ಬಂದೇ ಬರ್ತಾನೆ. ಆಗ ಅವನನ್ನು ತಡೆದು ಬಂಧನದಲ್ಲಿರಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಆಗ ಅವನಿಗೆ ಹಣದ ಅಭಾವ ಅಡ್ಡಿಯಾಗೋದಿಲ್ಲ. ಆಗ ಅವನು ಪತ್ರ ಬರೆದು ಉತ್ತರವನ್ನು ನಿರೀಕ್ಷಿಸುತ್ತಾ ಕುಳಿತುಕೊಳ್ಳೋದಿಲ್ಲ. ಅಷ್ಟು ದೂರ ಹೋಗಿ ಬರ್ಬೇಕಲ್ಲಪ್ಪ ಅಂತ ಭಾವನೆ ಕೂಡ ಅವನಿಗೆ ಬರೋದಿಲ್ಲ. ಇಲ್ಲಿ ನಾವು ಶ್ರೀಮಾತೆಯವರ ಭಾವದ ತೀವ್ರತೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಎರಡು ಮಾತನ್ನ ನಾವು ಮನನ ಮಾಡಬೇಕು. ಏನು ಅಂದ್ರೆ, ಶ್ರೀಮಾತೆಯವರು ಮನುಷ್ಯನ ಸ್ವಭಾವದ ಚಿತ್ರಣವನ್ನು ಮಾಡಿಕೊಡ್ತಿದ್ದಾರೆ. ಏನಪ್ಪಾ ಅಂದ್ರೆ, ಮನುಷ್ಯನ ಸ್ವಭಾವ ಹೇಗಂದ್ರೆ, ಪರಿಸ್ಥಿತಿ ಚೆನ್ನಾಗಿದ್ರೆ, ಎಲ್ಲ ಅನುಕೂಲವಾಗಿದ್ರೆ ಒಂದಷ್ಟು ಧರ್ಮ ಪರಿಪಾಲನೆ ಮಾಡೋಕೆ ಪ್ರಯತ್ನ ಮಾಡೋದು. ಆದರೆ ಸ್ವಲ್ಪ ಅಡೆತಡೆ ಬಂದರೂ ಸಾಕು, ಎಲ್ಲ ನಿಲ್ಲಿಸ್ಬಿಡುವುದು. ಇದು ಮನುಷ್ಯನ ಸಹಜ ಸ್ವಭಾವ. ಪರಿಸ್ಥಿತಿ ಚೆನ್ನಾಗಿದ್ರೆ, ಎಲ್ಲ ಅನುಕೂಲವಾಗಿದ್ರೆ ಒಂದಷ್ಟು ಧರ್ಮ ಪರಿಪಾಲನೆ ಮಾಡೋಕೆ ಪ್ರಯತ್ನ ಮಾಡೋದು. ಒಂದ್ ಸ್ವಲ್ಪ ಅಡೆತಡೆ ಬಂದ್ರೆ ಸಾಕು, ಎಲ್ಲಾನು ನಿಲ್ಲಿಸ್ಬಿಡುದು. ಹೀಗೆ ಯಾಕೆ ಅಂತ ಕೇಳಿದ್ರೆ, ನಿಜ ಯಾಕಾಗಿರ್ತಾರೆ ಅಂದ್ರೆ, ಅವರಲ್ಲಿ ನಿಜವಾದ ವ್ಯಾಕುಲತೆ ಇನ್ನು ಮೂಡೇ ಬಂದಿರಲ್ಲ. ನಿಜವಾದ ವ್ಯಾಕುಲತೆ ಬಂದಿದ್ದೇ ಆದ್ರೆ ಎಲ್ಲ ಬಂಧನಗಳನ್ನ, ಎಲ್ಲ ಪಾಶಗಳನ್ನ ಕತ್ತರಿಸಿಕೊಂಡು ಗುರಿನ ಬಳಿಗೆ ಓಡೋಡಿ ಬರ್ತಾನೆ. ಆಗ ಅವನ ತಡೆದು ನಿಲ್ಲಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುದು ಇದೇ ಅರ್ಥದಲ್ಲಿ. ಅಂತೂ ಆ ಹುಡುಗ ತಮ್ಮಲ್ಲಿಗೆ ಬರುವುದಕ್ಕೆ ಶ್ರೀಮಾತೆ ಒಪ್ಪಿಗೆ ಕೊಡ್ತಾರೆ. ಅವನಿಗೆ ತನ್ನ ತಪ್ಪಿ ನೆರವಾಗತ್ತೆ. ಬಂದು ಅವರಿಂದ ಮಂತ್ರದೀಕ್ಷೆ ಕೂಡ ಪಡ್ಕೋತಾನೆ. ಮನಸ್ಸಿದ್ರೆ ಮಾರ್ಗ ಅನ್ನೋ ಮಾತು ನಿಜನೇ. ಆದರೂ ಎಷ್ಟೋ ಸರಿ ಮನಸ್ಸಿದ್ರೂ ಮಾರ್ಗ ಕೂಡ ಮುಚ್ಕೊಂಡ್ಬಿಟ್ಟಿರುತ್ತೆ ಅನ್ನೋದನ್ನ ನಾವು ಅಲ್ಗಳಿಬಾರದು. ಉದಾಹರಣೆ ಹೇಳಬೇಕು ಅಂದ್ರೆ, ಕೆಲವು ಸ್ತ್ರೀಯರ ವಿಚಾರ ನೋಡಿ. ಬಹಳಷ್ಟು ಗೃಹಿಣಿಯರು ಈ ಮನೆಯ ಕೆಲಸದಲ್ಲಿ ಮಾವಂದ್ರ ಇಲ್ಲವೇ ಗಂಡನ ಅಧೀನದಲ್ಲೇ ಇರ್ತಾರೆ. ಬಹಳಷ್ಟು ಗೃಹಿಣಿಯರು ಅತ್ತೆ ಮಾವಂದ್ರ ಅಥವಾ ಗಂಡನ ಅಧೀನದಲ್ಲೇ ಇರ್ತಾರೆ. ಅದರಲ್ಲೂ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಈ ವಿಷಯಗಳಲ್ಲಿ ಮುಂದುವರೆದ್ರೆ ಆಮೇಲೆ ಆಕೆಗೆ ಗಂಡನಿಂದ ಕಿರುಕುಳ ತಪ್ಪಿದ್ದಲ್ಲ. ಅಂತ ಸಂಸಾರ ಆಗ ಅವಳಿಗೆ ತುಂಬಾ ಅಸಹನೀಯವಾಗ್ಬಿಡುತ್ತೆ. ಆದ್ರಿಂದ ಶ್ರೀಮಾತೆಯವರು ಸಾಮಾನ್ಯವಾಗಿ ಗಂಡಂದ್ರ ಅನುಮತಿ ಇಲ್ಲದೆ ಯಾವ ಸ್ತ್ರೀಗೂ ಮಂತ್ರದೀಕ್ಷೆ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಒಂದ್ ಪಕ್ಷ ಗಂಡಂದ್ರ ಕಣ್ ತಪ್ಪಿಸಿ ಈ ಸ್ತ್ರೀಯರು ಮಂತ್ರದೀಕ್ಷೆ ಪಡ್ಕೊಂಡ್ರು, ಗಂಡಂದ್ರ ಕಣ್ ತಪ್ಪಿಸಿ ಜಪ ಮಾಡೋಕ್ ಸಾಧ್ಯವೇ? ಮಂತ್ರದೀಕ್ಷೆ ಪಡೆಯೋದಕ್ಕೆ ವ್ಯಾಕುಲತೆ ಇರಬೇಕು, ಇಲ್ವೇ ಯೋಗ್ಯತೆ ಆದರೂ ಇರಬೇಕು. ಕೆಲವೊಮ್ಮೆ ಯೋಗ್ಯತೆ ಇದ್ರೂ ಕೆಲವರಿಗೆ ಮಂತ್ರದೀಕ್ಷೆ ವಿಚಾರವೇ ಗೊತ್ತಿರೋದಿಲ್ಲ. ಇಲ್ವೇ ಮಂತ್ರದೀಕ್ಷೆ ಪಡೆದುಕೊಳ್ಳೋದು ತಮಗೆ ತುಂಬಾ ಲಾಭಪ್ರದವಾದೀತು ಅನ್ನೋದು ಅವರ ಮನಸ್ಸಿಗೇನೂ ಬಂದಿರೋದಿಲ್ಲ. ಹೀಗಾಗಿ ಮಂತ್ರದೀಕ್ಷೆ ವಿಚಾರದಲ್ಲಿ ವ್ಯಾಕುಲತೆಯೂ ಮೂಡುವುದಿಲ್ಲ. ಇಂಥವರನ್ನ ಕಂಡಾಗ ನಾನೇ ಮಂತ್ರದೀಕ್ಷೆ ಕೊಟ್ಟದ್ದುಂಟು. ಒಮ್ಮೆ ನಾನು ಒರಿಸ್ಸಾದ ಖೊಥಾರಿಗೆ ಹೋಗಿದ್ದಾಗ ಅಲ್ಲಿಗೆ ಕಟಕ್ ಎಂಬ ಊರಿನಿಂದ ವೈಕುಂಠ ಬಾಬು ಎಂಬೊಬ್ಬ ಬಂದಿದ್ದ. ಆತ ನನ್ನ ದರ್ಶನ ಮಾಡಿ ಸುಮ್ಮನೆ ನನಗೆ ಪ್ರಣಾಮ ಸಲ್ಲಿಸಿ ಊರಿಗೆ ಹಿಂದಿರುಗಿ ಹೊರಟೋದ. ಆದರೆ 2-3 ದಿನಗಳ ನಂತರ ಯಾವುದೋ ಒಂದು ಪ್ರಬಲ ಆಕರ್ಷಣೆ ಅವನನ್ನ ಮತ್ತೆ ಕೊಥಾರ್ಗೆ ಎಳೆದು ತಂದಿತು. ಮತ್ತೆ 1-2 ದಿನ ಇಲ್ಲಿಯೇ ಇದ್ದು ನನ್ನ ಸಂದರ್ಶನ ಪಡೆದ. ಆದರೂ ಮಂತ್ರದೀಕ್ಷೆ ವಿಚಾರವೇನೋ ಅವನಿಗೆ ಬಂದಿರಲಿಲ್ಲ. ಊರಿಗೆ ಹಿಂದಿರುಗುವ ಹಿಂದಿನ ದಿನ ಅವನು ತಮಗೆ ಪ್ರಣಾಮ ಸಲ್ಲಿಸಲು ಬಂದಾಗ ನಾನು ಹೇಳ್ದೆ, ನೀನು ನಾಳೆ ಇಲ್ಲೇ ಇರು, ನಾಳಿದ್ದು ಹೋಗಬಹುದು ಅಂತ. ನಾನೇಕೆ ಹೀಗೆ ಹೇಳ್ದೆ ಎನ್ನೋದು ತೋರಿಸ್ತಿದ್ರು ವೈಕುಂಠ ಬಾಬು ಸಂತೋಷದಿಂದ ನನ್ನ ಮಾತಿಗೆ ಸಮ್ಮತಿಸ್ತ.
ಆಮೇಲೆ ಒಬ್ಬ ಬ್ರಹ್ಮಚಾರಿಗಳು ಬಂದು ಇವನಿಗೆ ಹೇಳ್ತಾರೆ, ನಾಳೆ ದಿನ ನಿಮಗೆ ಶ್ರೀಮಾತೆ ಅನುಗ್ರಹ ಮಾಡಿ ಮಂತ್ರದೀಕ್ಷೆ ಕೊಡ್ತಾ ಇದ್ದಾರೆ, ನೀವು ಬೆಳಗ್ಗೆ ಸ್ನಾನ ಮಾಡಿ ಸಿದ್ಧರಾಗಬೇಕು ಅಂತ. ಆಗಲೂ ಈ ವೈಕುಂಠ ಬಾಬುಗೆ ಶ್ರೀಮಾತೆಯ ಒಳ ಅರ್ಥ ಏನು ಅಂತ ಅರ್ಥವೇ ಆಗಲಿಲ್ಲ, ಅವ್ರ ಇಂಗಿತಾನೇ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಪಾಪ ಅವನಿಗೆ ಮಂತ್ರದೀಕ್ಷೆ ಅಂದ್ರೆ ಏನು, ಅದ್ರ ವಿಚಾರ ಏನೂ ಗೊತ್ತಿಲ್ಲ. ಆದರೂ ಪಾಪ ಶ್ರದ್ಧೆಯಿಂದ ಮಾರನೇ ದಿನ ಸ್ನಾನ ಮಾಡಿ ಶ್ರೀಮಾತೆಯವರಿಗೆ ನಮಸ್ಕಾರ ಮಾಡ್ತಾನೆ. ಆಗ ಶ್ರೀಮಾತೆ ತಾವಾಗೇ ಕೇಳ್ತಾರೆ, ಏನಪ್ಪ ಮಂತ್ರದೀಕ್ಷೆ ತೆಗೆದುಕೊಳ್ತೀಯಾ ಅಂತಂದೆ. ಆಗ ಅವನು ವಿನಯದಿಂದ, ಅಮ್ಮ ನಿಮಗೆ ಇಷ್ಟ ಇದ್ರೆ ಕೊಡಿ, ಆದರೆ ನನಗೆ ಅದರ ವಿಷಯವೇನೂ ತಿಳಿಯದು ಅಂತ ಉತ್ತರಿಸ್ದ. ಆಗ ನಾನೆಂದೆ, ಪುನಃ ನೀನು ಯಾವ ದೇವರ ಮಂತ್ರ ತೆಗೆದುಕೊಳ್ತೀ? ಇದಕ್ಕೇನೋ ಹೇಳಬೇಕು ತಿಳಿದೆ. ಆತ ಸುಮ್ಮನೆ ನಿಂತುಬಿಟ್ಟ. ಆಗ ನಾನು ನನ್ನ ಅಂತರ್ದೃಷ್ಟಿಯಿಂದ ಅವನ ಇಷ್ಟ ಮಂತ್ರವನ್ನು ಕಂಡುಕೊಂಡು ಅದನ್ನು ಅವನಿಗೆ ಉಪದೇಶಿಸಿದೆ. ಬಹಳ ಸ್ವಾರಸ್ಯ ಅಂದ್ರೆ, ಸ್ವಂತ ಆ ಭಕ್ತಂಗೆ ಮಂತ್ರದೀಕ್ಷೆ ಅಂದ್ರೇನು, ತನ್ನಿಷ್ಟ ದೇವತೆ ಯಾವುದು, ಈ ವಿಚಾರ ಯಾವುದೂ ಗೊತ್ತಿಲ್ಲ. ಆದರೆ ಸಾಕ್ಷಾತ್ ಸರಸ್ವತಿ ಸ್ವರೂಪಿಣಿಯಾದಂಥ ಶ್ರೀಮಾತೆ ಅವರ ಆಂತರ್ಯದಲ್ಲಿ ಎಂಥ ಸತ್ವ ಇತ್ತು. ಅದರಿಂದ ಭಕ್ತನ ಆಂತರ್ಯದಲ್ಲಿ ಎಂಥ ಸತ್ವ ಇದೆ ಅನ್ನೋದು ಶ್ರೀಮಾತೆಗೆ, ಅಂದರೆ ಸರಸ್ವತಿ ರೂಪಿಣಿಯಾದಂಥ ಶ್ರೀಮಾತೆಗೆ ಗೊತ್ತಿತ್ತು. ಅದರಿಂದ ಅವರಾಗೆ ಅವನ ಮೇಲೆ ಕೃಪೆ ಮಾಡಿ ಮಂತ್ರದೀಕ್ಷೆನೂ ಕೂಡ ನೀಡಿದ್ರು. ಇನ್ನೊಂದ್ಸರಿ ಅವರು ಜೈರಾಮ್ ಬಾಟಿನಲ್ಲಿ ಮಲೇರಿಯಾದಿಂದ ನರಳಿ ಕೃಶರಾಗಿದ್ದಾರೆ. ಹವಾ ಬದಲಾವಣೆಗೆ ಅಂತ ಕಲ್ಕತ್ತಾದ ಉದ್ಬೋಧನಕ್ಕೆ ಬಂದಿದ್ದಾರೆ. ಜ್ವರ ಏನೋ ಇಳಿತು, ಆದರೆ ಶರೀರದ ದುರ್ಬಲತೆ ಕಡಿಮೆಯಾಗಿಲ್ಲ. ಅದರಿಂದ ಭಕ್ತಾದಿಗಳಿಗೆ ದರ್ಶನದ ಅವಕಾಶ ಇಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ರು. ಆ ಸಮಯಕ್ಕೆ ಬೊಂಬಾಯಿಂದ ಒಬ್ಬ ಪಾರ್ಸಿ ಯುವಕ ಅವರು ದರ್ಶನ ಮಾಡಬೇಕು ಅಂತ ಬಂದ. ಯಾಕೆಂದ್ರೆ ಆತ ಸ್ವಾಮಿ ವಿವೇಕಾನಂದರ ಕೆಲವು ಪುಸ್ತಕಗಳನ್ನು ಓದಿ ಪ್ರಭಾವಿತನಾಗಿದ್ದ. ಅವನಿಗೆ ವೇದಾಂತದಲ್ಲಿ ಆಸಕ್ತಿ ಹುಟ್ಟಿತ್ತು. ಸ್ವಾಮಿ ಶಾರದಾನಂದರಿಗೆ ಈ ಬಂದಂತಹ ಹುಡುಗನ ವ್ಯಕ್ತಿತ್ವ ತುಂಬಾ ಮೆಚ್ಚುಗೆ ಆಯಿತು. ಬಹಳ ದೂರದಿಂದ ಬಂದಿದ್ದಾನೆ, ಅಲ್ಲದೆ ಪಾರ್ಸಿ ಧರ್ಮದವನು. ಅದರಿಂದ ಶಾರದಾನಂದರು ಅವನಿಗೆ ವಿಶೇಷವಾದಂತಹ ಅನುಮತಿ ಕೊಟ್ಟು ಮಹಡಿ ಮೇಲಿದ್ದ ಶ್ರೀಮಾತೆ ಬಳಿ ಕಳಿಸ್ಕೊಡ್ತಾರೆ. ಈ ಬಂದಂತಹ ಯುವಕ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡ್ತಾನೆ. ಅವನ ಮನಸ್ಸಿಗೆ ಬಹಳ ಆನಂದವಾಗತ್ತೆ. ಅದರಿಂದ ಕೇವಲ ದರ್ಶನಕ್ಕೆ ಅಂತ ಬಂದವನು ದರ್ಶನ ಮಾಡ್ತಾ ಬಡದೆ ಮಾತು ಹೇಳ್ತಾನೆ, ಅಮ್ಮ ನಂಗೆ ಭಗವಂತನ ಸಾಕ್ಷಾತ್ಕಾರ ಹಾಗೆ ದಯವಿಟ್ಟು ಯಾವ್ದಾದ್ರು ಮಂತ್ರ ಕೊಡಿ. ಅಮ್ಮ ನನಗೆ ಭಗವಂತನ ಸಾಕ್ಷಾತ್ಕಾರ ಆಗೋ ಹಾಗೆ ಯಾವ್ದಾದ್ರು ಒಂದು ಮಂತ್ರ ಕೊಡಿ. ಏನಪ್ಪ ಕೊಡ್ಲೇನು? ತಾಳು ಕೊಟ್ಬಿಡ್ತೀನಿ, ಕೊಟ್ಬಿಡ್ತೀನಿ. ಹೀಗೆ ಹೇಳಿ ಶ್ರೀಮಾತೆ ಆಗಲೇ ಸಿದ್ಧವಾಗ್ಬಿಡ್ತಾರೆ. ಬ್ರಹ್ಮಚಾರಿಗಳಿಗೆ ಆತಂಕ. ಯಾಕೆಂದ್ರೆ ಶ್ರೀಮಾತೆಯವರ ಶರೀರ ತುಂಬಾ ದುರ್ಬಲವಾಗಿದೆ. ಆಗ ಬ್ರಹ್ಮಚಾರಿಗಳು ಆತಂಕದಿಂದ ಕೇಳ್ತಾರೆ, ಅಮ್ಮ ಅದು ಹೇಗಾಗತ್ತಮ್ಮ? ತಾವು ಈಗ ತಾನೇ ಚೇತರಿಸ್ಕೊತಾ ಇದ್ದೀರಿ, ನೀವೀಗ ಯಾರಿಗೂ ದರ್ಶನ ಕೂಡ ಕೊಡೋ ಹಾಗಿಲ್ಲ. ಶರತ್ ಮಹಾರಾಜರೇನಾರು ಇದನ್ನೆಲ್ಲ ಕೇಳಿದ್ರೆ ಏನ್ ಹೇಳ್ತಾರೆ? ಈಗ ಬೇಡ ಅಮ್ಮ, ಆರೋಗ್ಯ ಸುಧಾರಿಸಿದ ಮೇಲೆ, ನೀವು ಹುಷಾರಾದ್ಮೇಲೆ ದೀಕ್ಷೆ ಕೊಟ್ರಾಯ್ತು. ಆಗ ಶ್ರೀಮಾತೆಯವರು
ಸರಿ, ಹಾಗಾದ್ರೆ ನೀನ್ ಹೋಗಿ ಶರತ್ನನ್ನ ಕೇಳ್ಕೊಂಡ್ ಬಾ, ಅವನೇನ್ ಹೇಳ್ತಾನೆ ಅಂತ. ಸ್ವಾಮಿ ಶಾರದಾನಂದರು ಎಲ್ಲವನ್ನ ಕೇಳ್ಕೋತಾರೆ. ಆಮೇಲೆ ಆ ಪಾರ್ಸಿ ಯುವಕನಿಗೆ ಶ್ರೀಮಾತೆ ಮಂತ್ರದೀಕ್ಷೆ ಕೊಡೋಕ್ಕೆ ಯಾವ ಮರು ಮಾತು ಇಲ್ಲದೆ ಒಪ್ಪಿಗೆ ಕೊಡ್ತಾರೆ. ಬ್ರಹ್ಮಚಾರಿಗಳು ವಾಪಸ್ ಬಂದು ನೋಡ್ತಾರೆ, ಶ್ರೀಮಾತೆಯವರು ಆಗಲೇ ತಮಗೊಂದು ಆ ಯುವಕನಿಗೊಂದು ಆಸನ ಹಾಕ್ಕೊಂಡು ಗಂಗಾಜಲ ಇಟ್ಕೊಂಡು ಮಂತ್ರದೀಕ್ಷೆ ಕೊಡೋಕೆ ಸಿದ್ಧರಾಗೆ ಕುಳಿತುಬಿಟ್ಟಿದ್ದಾರೆ. ಈಗ ಈ ಬ್ರಹ್ಮಚಾರಿಗಳು ಸ್ವಾಮಿಗಳಿಂದ ಶಾರದಾನಂದರಿಂದ ತಂದಂಥ ಅನುಮತಿಯ ತಿಳಿಸು ಕೆಲಸನೇ ಇಲ್ವಲ್ಲ. ದೀಕ್ಷಾ ಕಾರ್ಯ ಸಾಂಗವಾಗಿ ನಡೆದು ಹೋಗುತ್ತೆ. ಆಮೇಲೆ ಆ ಯುವಕನ ಸಂಬಂಧವಾಗಿ ಶ್ರೀಮಾತೆ ಹೇಳ್ತಾರೆ, ಹುಡುಗ ತುಂಬಾನೇ ಒಳ್ಳೆಯವನು, ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಮಂತ್ರ ದೀಕ್ಷೆ ಕೊಡೋಕೆ ಶ್ರೀಮಾತೆಯವರು ಇಷ್ಟೊಂದು ಉತ್ಸಾಹಕರಾಗಿ ತಾವೇ ಆಸಕ್ತಿ ವಹಿಸಿ ಮುಂದುವರಿತಿರುವುದನ್ನು ನೋಡಿದ್ರೆ ನಮಗೆಲ್ಲ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆದರೆ ಅವರು ಕೇವಲ ಯಾಂತ್ರಿಕವಾಗಿ ಅಥವಾ ಮುಗ್ಧತೆಯಿಂದ ಹಾಗೆ ಮಾಡ್ತಿದ್ದಲ್ಲ. ಯಾಕೆಂದ್ರೆ ಕೆಲವರನ್ನು ಕಂಡಾಗ ನಿಜಕ್ಕೂ ಅವರ ಆಂತರ್ಯದಲ್ಲಿ ಒಂದು ನಿಖರವಾದ ಪ್ರೇರಣೆ ಆಗ್ತಿತ್ತು. ಆ ಪ್ರೇರಣೆ ಆದ್ಮೇಲೆ ಎಲ್ಲವನ್ನ ಮಾಡ್ತಾ ಇದ್ರು. ನಾನು ಕೇವಲ ಯಾಂತ್ರಿಕವಾಗಿ ಅಥವಾ ಮುಗ್ಧತೆಯಿಂದ ಹಾಗೆ ಮಾಡ್ತಿದ್ದದ್ದಲ್ಲ. ನಿಜಕ್ಕೂ ಕೆಲವ್ರನ್ನ ಕಂಡಾಗ ನನ್ನ ಆಂತರ್ಯದಲ್ಲಿ ಒಂದು ನಿಖರವಾದ ಪ್ರೇರಣೆ ಆಗ್ತಿತ್ತು. ಹಾಗೆ ನನ್ನ ಬಳಿಗೆ ಮಂತ್ರದೀಕ್ಷೆಗಾಗಿ ಬರ್ತಿದ್ದ ಜನ ಅವರು ಶ್ರೀಮಂತರೇ ಆಗಿರ್ಲಿ, ಬಡವರೇ ಆಗಿರ್ಲಿ, ಸ್ತ್ರೀ ಆಗಿರ್ಲಿ ಅಥವಾ ಪುರುಷರಾಗಿರ್ಲಿ, ಮಕ್ಕಳಾಗಿರ್ಲಿ, ಮುದುಕರಾಗ್ಲಿ ಇರ್ಲಿ, ದೂರ ದೇಶದವರಾಗಿರ್ಲಿ ಅಥವಾ ಸುತ್ತಮುತ್ತಲಿನವರೇ ಆಗಿರ್ಲಿ, ಇವರೆಲ್ಲ ಯಾವುದೋ ಒಂದು ಅವ್ಯಕ್ತ ಶಕ್ತಿಯಿಂದ ಪ್ರೇರಿತರಾಗಿ ಬರ್ತಿದ್ರಲ್ವಾ. ಇವರನ್ನೆಲ್ಲ ಶ್ರೀರಾಮಕೃಷ್ಣರೇ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ರು. ಹಂಗಂತ ನನ್ಗೆ ಗೋಚರನೂ ಆಗ್ತಿತ್ತು. ಇಲ್ಲ, ನಾನೇನೂ ಅಲ್ಲ, ಇವರನ್ನೆಲ್ಲ ಸ್ವಯಂ ಶ್ರೀರಾಮಕೃಷ್ಣರ ಕೃಪೆ ಮಾಡೇ ಆಶೀರ್ವದಿಸ್ತಾರೆ. ನಾನು ಕೇವಲ ಅವರ ಯಂತ್ರ ಮಾತ್ರ ಅಷ್ಟೆ. ಈ ಮಾತಿನಲ್ಲಿ ಜಗಜ್ಜನನಿಯ ವಿನಯವನ್ನು ನಾವು ನೋಡಬಹುದು. ಶ್ರೀಮಾತೆಯವರಿಗೆ ಗೊತ್ತಿದ್ದು ಒಂದೇ ಭಾಷೆ, ಬಂಗಾಳಿ. ಅದು ಶಾಸ್ತ್ರವಾಕ್ಯಗಳನ್ನು ವಿವರಿಸಕ್ಕೆ ಸಾಕಾಗುವಷ್ಟಲ್ಲ. ಹಾಗಿರುವಾಗ ಅವರು ಬಗೆ ಬಗೆಯ ಭಾಷೆಗಳ ಭಕ್ತರಿಗೆಲ್ಲ ಯಾವ ಭಾಷೆಯಲ್ಲಿ ಬೋಧಿಸ್ತಾ ಇದ್ರು, ಯಾವ ಭಾಷೆಯಲ್ಲಿ ಮಂತ್ರದೀಕ್ಷೆ ಕೊಟ್ಟು ಅರ್ಥಪಡಿಸ್ತಾ ಇದ್ರು? ಕೇವಲ ಬಂಗಾಳಿ ಭಾಷೆಯಲ್ಲಿ. ಆದರೂ ಅವ್ರು ಮಾತಾಡಿದ್ದು ಜನರಿಗೆ ಅರ್ಥವಾಯಿತು. ಅವ್ರು ಬಂಗಾಳಿಲೇ ಮಾತಾಡಿದ್ರು ಅದು ಜನರಿಗೆ ಅರ್ಥವಾಗ್ತಿತ್ತು. ಹೇಗೆ ಅರ್ಥವಾಗಿರಬಹುದು? ತಮ್ಮ ಭಾವವನ್ನ ತನ್ನ ಸಂತಾನಕ್ಕೆ ಅರ್ಥಪಡಿಸೋಕೆ ಜಗಜ್ಜನನಿಗೆ ಭಾಷೆಯ ಮಾಧ್ಯಮವೇ ಬೇಕಾಗಿರಲಿಲ್ಲ. ಭಾವ ಪ್ರಚೋದನೆಯ ಮಾಧ್ಯಮ, ಭಾವ ಪ್ರಚೋದನೆಯ ದಿವ್ಯ ಮಾಧ್ಯಮ ಅವರ ಬಳಿ ಇತ್ತು. ಅವರು ದಕ್ಷಿಣೇಶ್ವರಕ್ಕೆ ಬಂದಿದ್ದಾಗ ಒಂದ್ಸರಿ ಮದ್ರಾಸ್ನಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಜನ ಅವ್ರ ಬಳಿಗೆ ಬರ್ತಾ ಇದ್ರು. ಅವರಿಗೆ ಬಂಗಾಳಿ ಬರ್ತಿರ್ಲಿಲ್ಲ, ಅವರಿಗೆ ಬರ್ತಿದ್ದು ತಮಿಳು. ಬಂದವರೆಲ್ಲ ಅಮ್ಮ ಮಂತ್ರಂ, ಅಮ್ಮ ಉಪದೇಶಂ ಅಂತ ಬೇಡ್ಕೋತಾ ಇದ್ರು. ಶ್ರೀಮಾತೆಯವರು ಕರುಣೆ ತುಂಬಿ ಅವರಿಗೆಲ್ಲ ಮಂತ್ರದೀಕ್ಷೆ ಕೊಟ್ಟರು. ಆದರೆ ಆ ಜನರಲ್ಲಿ ಪ್ರತಿಯೊಬ್ಬನನ್ನು ಆತನ ಇಷ್ಟ ದೇವತೆ ಯಾವುದು, ಆತನಿಗೆ ಯಾವ ಮಂತ್ರ ಬೇಕೋ ಇದೆಲ್ಲ ಕೇಳೋಕ್ಕೆ ಅವಕಾಶ ಏನಿರಲಿಲ್ಲ. ಬೇಕು ಅಂದ್ರೆ ದುಭಾಷಿಗಳ ಸಹಾಯ ಪಡೆದು ವಿಚಾರ ವಿನಿಮಯ ಮಾಡ್ಕೋಬಹುದಿತ್ತು. ಆದರೆ ಅದು ಕೂಡ ಅಷ್ಟೇನು ಸಮಾಧಾನಕರವಲ್ಲ. ಆದರೆ ಶ್ರೀಮಾತೆಗೆ ಆ ದುಭಾಷಿಗಳ ಅಗತ್ಯವೂ ಇರಲಿಲ್ಲ. ಯಾಕೆ ಅಂದ್ರೆ ಅವರಿಗೆ ಆ ಭಾವ ಪ್ರಚೋದನೆಯ ದಿವ್ಯ ಮಾಧ್ಯಮ
ಚೆನ್ನಾಗಿ ಗೊತ್ತಿತ್ತು. ಭವಾನಿ ಭಾವನಾಗಮ್ಯ ಅನ್ನೋ ಹಾಗೆ ಆ ಭಾವ ಪ್ರಪಂಚದ ಆ ಭಾವನೆಯ ದಿವ್ಯತೆಯನ್ನ, ಆ ಭಾವ ದಿವ್ಯತೆಯ ಮೂಲಕವೇ ಎಲ್ಲವನ್ನ ಹೇಳಿ ಅರ್ಥ ಮಾಡ್ಕೋತಾ ಇದ್ರು ಶ್ರೀಮಾತೆಯವರು. ದೀಕ್ಷಾರ್ಥಿಗಳು ನನ್ನ ಬಳಿಗೆ ಬಂದಾಗ ನನ್ನ ಮನಸ್ಸಿನಲ್ಲಿ ಆಯಾ ಭಕ್ತರ ಭಾವಕ್ಕೆ ಸೂಕ್ತವಾದ ಮಂತ್ರ ತಾನಾಗೇ ಮೇಲ್ಬರ್ತಿತ್ತು. ಕೆಲವು ವ್ಯಕ್ತಿಗಳು ಮಂತ್ರ ದೀಕ್ಷೆಗಾಗಿ ನನ್ನ ಬಳಿಗೆ ಬಂದ ಕೂಡಲೇ ಇವನಿಗೆ ಈ ಮಂತ್ರ ಕೊಡು, ಅವನಿಗೆ ಈ ಮಂತ್ರ ಕೊಡು ಎಂಬ ನಿರ್ದೇಶನ ನನ್ನ ಆಂತರ್ಯದಲ್ಲಿ ತಾನಾಗಿ ಹುಟ್ಟುತ್ತಾ ಇತ್ತು. ಆದರೆ ಇನ್ನು ಕೆಲವರು ನನ್ನ ಬಳಿಗೆ ಬಂದರೆ ನನ್ನ ಮನಸ್ಸಿಗೆ ಏನೋ ಹೊಳಿತಿರ್ಲಿಲ್ಲ. ನನಗೆ ಏನೋ ಗೊತ್ತೇ ಇಲ್ಲವೋ ಎಂಬಂತೆ ಅನಿಸ್ತಾ ಇತ್ತು. ಆದರೂ ಹಾಗೇ ಕುಳಿತಿರ್ತೇನೆ. ಹೀಗೆ ಬಹಳ ಹೊತ್ತು ಕಳೆದ ಮೇಲೆ ಸೂಕ್ತವಾದ ಮಂತ್ರ ನನ್ನ ಕಣ್ಮುಂದೆ ಬರುತ್ತೆ. ದೀಕ್ಷೆಗೆ ಬಂದ ವ್ಯಕ್ತಿ ತುಂಬಾ ಯೋಗ್ಯನಾದವನಾದರೆ ತಕ್ಷಣವೇ ಅವನಿಗೆ ಸಂಬಂಧಪಟ್ಟ ಮಂತ್ರ ನನ್ನ ಮನಸ್ಸಿನಲ್ಲಿ ಮೇಲೆದ್ದು ಬರ್ತಾ ಇತ್ತು. ಶ್ರೀಮಾತೆಯವರ ಈ ಮಾತುಗಳೆಲ್ಲ ನಿಜಕ್ಕೂ ತುಂಬ ವಿಸ್ಮಯಕರವಾದದ್ದು. ಆದರೆ ಅದು ನಮ್ಮಂಥವ್ರಿಗೆ ಅರ್ಥ ಆಗೋದು ಕಷ್ಟ. ಯಾಕೆಂದರೆ ಅದೆಲ್ಲ ಅತೀಂದ್ರಿಯ ರಾಜ್ಯಕ್ಕೆ ಸಂಬಂಧಿಸಿದ್ದು. ಅನೇಕ ವೇಳೆ ಶ್ರೀಮಾತೆಯವರು ಚಿಕ್ಕ ವಯಸ್ಸಿನ ಹುಡುಗರಿಗೂ ಮಂತ್ರದೀಕ್ಷೆ ಕೊಟ್ಟಿದ್ದುಂಟು. ಒಂದ್ಸರಿ ಅವರು ಕಲ್ಕತ್ತಾದ ಉದ್ಬೋಧನದಲ್ಲಿದ್ದಾಗ ಸುಮಾರು 12 ವರ್ಷದ ಒಬ್ಬ ಹುಡುಗ ಬಂದ. ಅನೇಕ ಭಕ್ತರು ಬ್ರಹ್ಮಚಾರಿಗಳೆಲ್ಲ ಇದ್ರು. ಈತ ಬಂದೋನೆ ಶ್ರೀಮಾತೆಯ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ, ಕೈ ಮುಕ್ಕೊಂಡು ಕೇಳ್ತಾನೆ, ಅಮ್ಮ ನಿಮ್ ಕೃಪೆಯಾಗಬೇಕು ಅಂತ ಅಳುಕ್ ಶುರು ಮಾಡ್ತಾನೆ. ಸುತ್ತಲಿದ್ದವರೆಲ್ಲ ಅದು ಅವನನ್ನು ಕಂಡು, ಇದೇನು ವಿಚಿತ್ರ ಬರ್ತಾನೆ, ಎಲ್ಲ ಬರೀ ಹುಡುಗಾಟಿಕೆ, ಯಾರನ್ನೋ ನೋಡಿ ಈ ಪೋರ ತಾನು ಹೀಗೆಲ್ಲ ಆಡ್ತಿದ್ದಾನೆ ಅಂತ ಭಾವಿಸಿ ಅವನನ್ನು ಸುಮ್ಮನಾಗಿಸಿದ್ರು. ಆದರೆ ಶ್ರೀಮಾತೆಯವರ ದೃಷ್ಟಿಗೆ ಇದು ಹೇಗೆ ಕಣ್ತು ಅನ್ನೋದು ಯಾರಿಗೂ ಹೊಳಿಲಿಲ್ಲ. ಮಾರನೇ ದಿನ ಆ ಹುಡುಗ ಮನೆ ಹೊರಗಡೆ ಜಗಲಿ ಮೇಲೆ ಸುಮ್ಮನೆ ಕೂತಿರೋದನ್ನು ಕಂಡುಕೊಂಡು ತರಕಾರಿಗಾಗಿ ಮಾರುಕಟ್ಟೆಗೆ ಹೊರಟಿದ್ದ ಬ್ರಹ್ಮಚಾರಿಗಳೊಬ್ಬರನ್ನ ಕಂಡ್ರು. ಆದರೆ ಅವರು ಹಿಂದಿರುಗಿ ಬರುವಾಗ ಆ ಹುಡುಗ ಒಳ್ಳೆ ದಿಗ್ವಿಜಯ ನಗೆ ಸುಸ್ತ ಹೊರಗೆ ಬರ್ತಾ ಇರೋದನ್ನು ಕಂಡು ಅವ್ರ ಕುತೂಹಲ ಕೆರಳಿತು. ಬ್ರಹ್ಮಚಾರಿಗಳಿಗೆ ಕೇಳಿದ್ರು, ಏನಯ್ಯ ಇಷ್ಟು ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ? ಅದಕ್ಕೆ ಆ ಹುಡುಗ ಹೇಳ್ದ, ನನಗೆ ಅಮ್ಮ ಮಂತ್ರದೀಕ್ಷೆ ಕೊಟ್ರು, ನನಗೆ ಶ್ರೀಮಾತೆಯವರು ಮಂತ್ರದೀಕ್ಷೆ ಕೊಟ್ರು. ಹುಡುಗರಿಗೆ ಏನಾದರೂ ತಿಂಡಿ ಚಾಕ್ಲೇಟ್ ಕೊಟ್ಟರೆ ಖುಷಿಯಾಗೋದು ಸಹಜ. ಆದರೆ ಈ ಹುಡುಗನಿಗೆ ಮಂತ್ರದೀಕ್ಷೆ ಪಡ್ಕೊಂಡು ಖುಷಿಯಾಗಿದ್ದಾನೆ. ಬ್ರಹ್ಮಚಾರಿಗಳಿಗೆ ಇನ್ನೂ ಕುತೂಹಲ. ಅಲ್ಲ, ನಾನು ಹೋಗುವಾಗ ಇಲ್ಲಿ ಒಬ್ಬನೇ ಕೂತಿದ್ದ, ಇವನನ್ನು ಬೇರೆ ಯಾರೋ ಕಂಡಿರಲಿಲ್ಲ, ಇವನು ಮಹಡಿ ಮೇಲಕ್ಕೆ ಹೇಗೆ ಹೋದ, ಹೇಗೆ ಮಂತ್ರದೀಕ್ಷೆ ಪಡೆದ? ಜೊತೆಗೆ ಅವನ ಅಧಿಕ ಪ್ರಸಂಗ ಕಂಡು ಸ್ವಲ್ಪ ಕರ್ಕರೇನೋ ಆಯಿತು ಈ ಬ್ರಹ್ಮಚಾರಿಗಳಿಗೆ. ಒಳಗೆ ಬಂದು ಆ ಬ್ರಹ್ಮಚಾರಿಗಳು ಇತರರನ್ನ ವಿಚಾರಿಸ್ತಾರೆ. ಆಗ ತಿಳಿಯತ್ತೆ ನಾನು ರಾಧಿನ್ ಕರೆದು, ನೋಡು ಕೆಳಗಡೆ ಒಬ್ಬ ಹುಡುಗ ಕುಳಿತಿದ್ದಾನೆ, ಅವನ್ನ ಕರ್ಕೊಂಡ್ ಬಾ ಇಲ್ಲಿಗೆ ಅಂತ ಹೇಳ್ದೆ. ಹೇಳಿ ಕರೆಸಿ ಆ ಹುಡುಗನಿಗೆ ಮಂತ್ರದೀಕ್ಷೆನೂ ಕೊಟ್ಟೆ. ಆ ಹುಡುಗ ಶ್ರೀಮಾತೆಯವ್ರಿಗೆ ಗುರು ಕಾಣಿಕೆ ತಲುಪಿಸ್ಬೇಕು ಅಂತ ಸಿಹಿ ತಿಂಡಿ ಹಣ್ಣು ತರೋಕೆ ಪೇಟೆಗೆ ಹೊರಟಿದ್ದಾನೆ. ಬ್ರಹ್ಮಚಾರಿಗಳಿಗೆ ಏನೊಂದು ಅರ್ಥವಾಗಲಿಲ್ಲ. ನೇರವಾಗಿ ಬಂದು ಅವರು ಶ್ರೀಮಾತೆಯವ್ರನ್ನೇ ಕೇಳ್ದ, ಅಮ್ಮ ಇದೇನು ವಿಚಿತ್ರ, ನೀವು ಆ ಪೋರನಿಗೆ ಮಂತ್ರದೀಕ್ಷೆ ಕೊಟ್ರಂತೆ? ಅಮ್ಮ ಅವನಿಗಿದೆಲ್ಲ ಏನು ಅರ್ಥವಾಗುತ್ತಮ್ಮ, ಅವನಿಗಿದೆಲ್ಲ ಏನು ಅರ್ಥವಾಗುತ್ತೆ? ಸರಿಯಪ್ಪ, ಅವನೇನೋ ಪುಟ್ಟ ಹುಡುಗನೆ,
ನಿಜ. ಆದರೆ ನಿನ್ನೆ ದಿನ ಅವನು ನನ್ನ ಕಾಲನ್ನು ಹಿಡ್ಕೊಂಡು ಎಷ್ಟೊಂದು ಹತ್ತುಬಿಟ್ಟ, ನೋಡ್ಲಿಲ್ವೇ ನೀನು? ಭಗವಂತನಿಗೋಸ್ಕರ ಯಾರು ಅಳ್ತಾರೆ ಹೇಳು ನೋಡೋಣ. ಇಂತಹ ತೀವ್ರ ವ್ಯಾಕುಲತೆ ಎಷ್ಟು ಜನರಿಗೆ ಮಾತ್ರ ಇರುತ್ತೆ ಹೇಳು? ಇನ್ನೊಂದು ಸಂದರ್ಭ, ಆಗ್ತಾನೆ ಶ್ರೀಮಾತೆಯವರು ರಾಮೇಶ್ವರದ ಯಾತ್ರೆ ಮುಗಿಸ್ಕೊಂಡು ಕಲ್ಕತ್ತಾಗೆ ವಾಪಸ್ ಬಂದಿದ್ರು. ಆಗ ಕೋಯಾಲಾಪಾರ ಆಶ್ರಮದ ಸಂಪರ್ಕದಲ್ಲಿದ್ದಂತಹ ಒಬ್ಬ ಬಾಲಕ ಬಂದು ಶ್ರೀಮಾತೆಯವರನ್ನ ಮಂತ್ರದೀಕ್ಷೆ ನೀಡಿ ಅಂತ ಪ್ರಾರ್ಥನೆ ಮಾಡ್ದ. ಅವನಿಗಿನ್ನೂ 13 ವರ್ಷ ಇರಬೇಕಷ್ಟೆ. ಶ್ರೀಮಾತೆಯನಿಗೆ ಅವನ ಕಂಡ್ರೆ ತುಂಬಾ ಇಷ್ಟ, ತುಂಬಾ ಅಕ್ರೆ. ಆದರೆ ಆ ಪುಟ್ಟ ಬಾಲಕ ಮಂತ್ರದೀಕ್ಷೆ ಅಂತ ದೊಡ್ಡ ವಿಷಯಕ್ಕೆ ಹಾತೊರಿತಾ ಇದ್ದ. ಗೊತ್ತಲ್ಲ, ಗೋಲಾಪ್ ಮಾಗೆ ಇದು ಇಷ್ಟ ಆಗಲಿಲ್ಲ. ನಿನಗೆ ಮಂತ್ರದೀಕ್ಷೆ? 2 ದಿನಕ್ಕೆಲ್ಲ ಮಂತ್ರನೇ ಮರ್ತ್ಬಿಡೋನ್ ನೀನು. ಈಗಲೇ ನಿಂಗಿದೆಲ್ಲ ಬೇಡ. ಹೇಗಿದ್ರು ಶ್ರೀಮಾತೆ ನಿಮ್ಮೂರ್ನವರೇ. ಅವ್ರು ಆ ಕಡೆ ಬಂದಾಗ ಮತ್ತೆ ಚೆನ್ನಾಗಿ ಯೋಚನೆ ಮಾಡಿ ಮಂತ್ರದೀಕ್ಷೆ ತಗೋ ಅಂತ ಗೋಲಾಪ್ಮ ದಬಾಯಿಸಿ, ಆ ಹುಡುಗನ್ನ ದಬಾಯಿಸಿ ಆ ಕಡೆಗೆ ಹೊರಟೋದ್ಲು. ಶ್ರೀಮಾತೆಯವ್ರಿಗೆ ಈ ಗೋಲಾಪ್ ಮಾಡೋ ಸ್ವಭಾವ ಗೊತ್ತಿಲ್ಲದೇನಲ್ಲ. ಆದರೂ ಅವಳ ಧೋರಣೆಯನ್ನು ನೋಡಿ ಶ್ರೀಮಾತೆಯವರಿಗೆ ಆಶ್ಚರ್ಯ ಆಯಿತು. ನೋಡು, ಆ ಗೋಲಾಪ್ಮ ಮಾತನ್ನ ನೋಡು. ಬಾಲ್ಯದಲ್ಲಿ ಚೆನ್ನಾಗಿ ಕಲ್ತಿದ್ದನ್ನ ಯಾರಾದರೂ ಮರೆಯೋದುಂಟೆ? ಅವನು ಈ ಎಳೆಯ ವಯಸ್ಸಿನಿಂದಲೇ ಎಷ್ಟು ಸಾಧನೆ ಮಾಡ್ತಾನೋ ಮಾಡ್ಲಿ, ಆಮೇಲೆ ನಾನಿದ್ದೀನಲ್ಲ. ಇದಾದ ಒಂದು 2-3 ದಿನಗಳ ನಂತರ, ಅವತ್ತು ಕೃಷ್ಣಾಷ್ಟಮಿ ದಿನ, ನಾನು ಆ ಬಾಲ ಬ್ರಹ್ಮಚಾರಿಗೆ ಮಂತ್ರದೀಕ್ಷೆ ಕೊಟ್ಟೆ. ನಂತರ ಅವನು ತದ್ವತ್ತಾಗಿ ನನ್ನ ಸೂಚನೆಯಂತೆ ಜಪ ಮಾಡೋದನ್ನ ಗಮನಿಸಿ ಸಂತೋಷಪಟ್ಟು, ಬೇಷ್, ಸರಿಯಾಗಿದೆ, ನಾನು ಹೇಳ್ಕೊಟ್ಟಾಗೆ ಮಾಡ್ತಿದ್ದಾನೆ. ಇದೊಂದು ಸಣ್ಣ ವಿಚಾರವನ್ನು ನೆನ್ಪಿಟ್ಕೊಂಡು ಮಾಡೋದು ಇವನಿಗೇನು ಕಷ್ಟವೇ? ಮುಂದೆ ಬೇಕಾದ್ರೆ ಮತ್ತೆ ಇನ್ನೊಮ್ಮೆ ಹೇಳ್ಕೊಡ್ತೇನೆ.